ಲವ್ ಮ್ಯಾರೇಜ್ ನಲ್ಲಿ ವಿವಾದ ಆಗಿದೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿದೆ. ಲವ್ ಮ್ಯಾರೇಜ್ಗೆ ಸಹಕಾರ ನೀಡಿದ್ದ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ. ವರನ ಸ್ನೇಹಿತ ರೋಷನ್ ಮೇಲೆ ಹಲ್ಲೆ ನಡೆಸಿದೆ ಗುಂಪು. ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡ್ದ ಅಂತೇಳಿ ಯುವಕನ ಮೇಲೆ ಹಲ್ಲೆ ಮಾಡಿರೋದು. ಮದುವೆ ಹುಡುಗ ಇದಾನಲ್ಲ, ಈತನ ಫ್ರೆಂಡು ರೋಷನ್ ಅಂತೇಳಿ ಈತನ ಮೇಲೆ ಹಲ್ಲೆ ಆಗಿರೋದು. ಜುಲೈ 1ರಂದು ಸಾನಿಯಾ ಮತ್ತು ಮುದಿಗೇರಿ ಆಸಿಫ್ ಮದುವೆ ಆಗಿದ್ರು. ಇದು ಪ್ರೇಮ ವಿವಾಹ ಅಂತ ಹೇಳಿದ್ರೆ ಲವ್ ಮ್ಯಾರೇಜ್. ಸಾನಿಯಾ ಪೋಷಕರಿಂದ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಸಾನಿಯಾ ಮತ್ತು ಆಸಿಫ್ ಮದುವೆಗೆ ರೋಷನ್ ಎನ್ನುವಂತ ಯುವಕ ಸಾಥ್ ಕೊಟ್ಟಿದ್ದ, ಸಪೋರ್ಟ್ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ರೋಷನ್ ಅಪಹರಣ ಮಾಡಿ ಹಲ್ಲೆ ನಡೆಸಿದೆ ಗ್ಯಾಂಗ್. ಕೋಳಿ ಅಂಗಡಿಯನ್ನ ನಡೆಸ್ತಾ ಇದ್ದಂತ ಶಾಹಿಂ ಮತ್ತು ರೋಷನ್ ನಡುವೆ ದ್ವೇಷ ಇತ್ತು. ಈ ಹಿನ್ನೆಲೆ ಶಿವಮೊಗ್ಗ, ಮಂಗಳೂರಿನಿಂದ ಯುವಕರನ್ನ ಕರೆಸಿ ಹಲ್ಲೆಯನ್ನ ಮಾಡಲಾಗಿದೆ. ಜಗಳ ಬಿಡಿಸೋಕೆ ಬಂದ ಪೊಲೀಸರ ಮೇಲೆ ಹಲ್ಲೆಯನ್ನ ಗ್ಯಾಂಗ್ ನಡೆಸಿದೆ. ಸಿಪಿಐ ರೇವಣ್ಣ ಮತ್ತು ಎಎಸ್ಐ ಸೋಮಶೇಖರ್ಗೂ ಕೂಡ ಗಾಯ ಆಗಿದೆ. 3 ಕಾರುಗಳು ಜಖಮಾಗಿವೆ. ಹಲವು ಮೊಬೈಲ್ ಫೋನ್ಗಳು ಕೂಡ ಜಖಮಾಗಿವೆ. ಇಬ್ರು ಲವ್ ಮ್ಯಾರೇಜ್ ಆಗಿದ್ರು. ಒಬ್ಬ ಸಪೋರ್ಟ್ ಮಾಡಿದ್ದ ಅದಕ್ಕೆ, ಆದರೆ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ. ಸದ್ಯ ಈ ಕುರಿತಂತೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮದುವೆ ಆಗಿದ್ದು ಸಾನಿಯಾ ಮತ್ತು ಆಸಿಫ್ ಅಂತೇಳಿ, ಇವರಿಗೆ ಸಪೋರ್ಟ್ ಮಾಡಿದ್ದು ರೋಷನ್. ಸದ್ಯ ರೋಷನ್ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಯನ್ನ ನಡೆಸಲಾಗಿದೆ. ಆತನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಹಲ್ಲೆಯನ್ನ ನಡೆಸಿರೋದು.